ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧಿಕಾರಿಗಳ ನಿರ್ಧಾರಕ್ಕೆ ಬನಶಂಕರಿ ಸ್ಕೈವಾಕ್ ಬಲಿಯಾಗತ್ತಾ ಅನ್ನುವಂತ ಪ್ರಶ್ನೆ ಇದೆ. ಬನಶಂಕರಿ ಸ್ಕೈವಾಕ್ ಯೋಜನೆ ಹಳ್ಳ ಹಿಡಿಯತ್ತಾ? ಸ್ಕೈವಾಕ್ ಮಾಡೋದಕ್ಕೆ ಭೂಮಿ ಪೂಜೆಯನ್ನ ಮಾಡಿದ್ರು ಡಿಕೆಶಿ. ಸ್ಕೈವಾಕ್ ಬೇಡ ಅಂತ ಬಿಸ್ಮೈಲ್ ಅಧಿಕಾರಿಗಳಿದೀಗ ಹೇಳ್ತಾ ಇದ್ದಾರೆ. ಫ್ಲೈಓವರ್ ಹಾಗೆ ಅಂಡರ್ ಪಾಸ್ಗೆ ಸ್ಕೈವಾಕ್ ಅಡ್ಡಿಯಾಗತ್ತೆ. ಸ್ಕೈವಾಕ್ ನಿರ್ಮಾಣಕ್ಕೆ ಸಂಸದ ತೇಜಸ್ವಿ ಸೂರ್ಯ ಪತ್ರವನ್ನ ಬರೆದಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡಗೆ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಸ್ಕೈವಾಕ್ ಬೇಡ ಅಂತ ಇದೀಗ ಬಿಸ್ಮೈಲ್ ಅಧಿಕಾರಿಗಳು ತಿಳಿಸ್ತಾ ಇರೋದು. ಬನಶಂಕರಿ ವೃತ್ತದಲ್ಲಿ ಸ್ಕೈವಾಕ್ ನಿರ್ಮಾಣ ಮಾಡೋದಕ್ಕೆ ಬಿಸ್ಮೈಲ್ ಕಡೆಯಿಂದ ಆಕ್ಷೇಪ ವ್ಯಕ್ತವಾಗಿದೆ. ಮುಂಬರುವಂತ ಫ್ಲೈಓವರ್ ಹಾಗೆ ಅಂಡರ್ ಪಾಸ್ ಯೋಜನೆಗಳಿಗೆ ಈ ಸ್ಕೈವಾಕ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಅಂದ್ರೆ ಅಡ್ಡಿಯನ್ನ ಪಡಿಸುತ್ತೆ ಅನ್ನುವಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಆದ್ರೂ ಕೂಡ ಸ್ಕೈವಾಕ್ ಯೋಜನೆಗೆ ಜಿಪಿಎ ಹಾಗೆ ಡಿಕೆ ಶಿವಕುಮಾರ್ ಪೂಜೆಯನ್ನ ಕೂಡ ನೆರವೇರಿಸಿದ್ರು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬನಶಂಕರಿ ಸ್ಕೈವಾಕ್ ಯೋಜನೆ ಸ್ಥಗಿತವಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದು ಯಾಕೆ? ದಿವ್ಯಾ, ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಒಂದು ಏರಿಯಾದಲ್ಲಿ ಡಿಕೆ ಶಿವಕುಮಾರ್ ಸ್ಕೈವಾಕ್ ಸಂಬಂಧಪಟ್ಟಾಗ ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ನಡಿಗೆದಾರಿಗೆ ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಬನಶಂಕರಿ ಸ್ಕೈವಾಕ್ ಯೋಜನೆಗೆ ಚಾಲನೆ ಕೊಡುವಂತ ಕೆಲಸ ಆಗ್ತದೆ. ಇದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸದ್ಯಕ್ಕೆ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಅಧಿಕಾರಿಗಳು ಆತುರದ ನಿರ್ಧಾರಕ್ಕೆ ಬನಶಂಕರಿ ಸ್ಕೈವಾಕ್ ಬಲಿ ಆಯ್ತಾ ಎನ್ನುವಂತ ಕಾರಣ ಹೇಳಿಕೊಡುವಂತ ಕೆಲಸ ಆಗ್ತಾ ಇದೆ. ಅಧಿಕಾರಿಗಳ ಸಮನ್ವಯದ ಕೊರತೆ ಹಳ್ಳ ಹಿಡಿಯುತ್ತಾ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಯೋಜನೆ ಸಂಬಂಧಪಟ್ಟ ಹಾಗೆ ನಿರುತ್ಸಾಹದ ವಿಚಾರವಾಗಿ ಗಮನಕ್ಕೆ ಬರ್ತಾ ಇದೆ. ಸ್ಕೈವಾಕ್ ಮಾಡೋದು ಬೇಡ ಅಂತಿರುವಂತಹ ಬಿಸ್ಮೈಲ್ ಅಧಿಕಾರಿಗಳಿದ್ದಾರೆ. ಅವರು ಸರ್ಕಾರಕ್ಕೂ ಕೂಡ ಒಂದಷ್ಟು ಉತ್ತರವನ್ನ ಕೊಡ್ತಾ ಇರುವಂತದ್ದು. ಯಾಕೆ ಎನ್ನುವಂತ ಪ್ರಶ್ನೆಗೆ ಬನಶಂಕರಿ ವೃತ್ತದಲ್ಲಿ ಸ್ಕೈವಾಕ್ ನಿರ್ಮಾಣ ಆದ್ರೆ ಬಿಸ್ಮೈಲ್ ನಿಂದ ಆಕ್ಷೇಪ ಎನ್ನುವಂಥದ್ದು ಏನಿದೆಯೋ, ಮುಂಬರುವಂತಹ ಫ್ಲೈಓವರ್ ಹಾಗೂ ಅಂಡರ್ ಪಾಸ್ ಯೋಜನೆಗಳೇನಿದಾವೋ ಆ ಯೋಜನೆಗಳಿಗೆ ಈ ಸ್ಕೈವಾಕ್ ಅಡ್ಡಿ ಆಗತ್ತೆ ಎನ್ನುವಂತಹ ಅಭಿಪ್ರಾಯವನ್ನ ಸರ್ಕಾರದ ಮಟ್ಟಕ್ಕೆ ಜೊತೆಗೆ ಡಿಕೆ ಶಿವಕುಮಾರ್ ಜೊತೆಗೂ ಕೂಡ ಚರ್ಚೆ ಮಾಡುವಂತ ಕೆಲಸ ಆಗಿದೆ. ಆದ್ರೂ ಕೂಡ ಸ್ಕೈವಾಕ್ ಯೋಜನೆಗೆ ಭೂಮಿ ಪೂಜೆಯನ್ನ ಮಾಡಿ ಬಂದಿರುವಂತಹ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಜಿಬಿಎ ಅಧಿಕಾರಿಗಳಿದ್ದಾರೋ ಅದೆಲ್ಲದಕ್ಕೂ ಕೂಡ ಅಡೆತಡೆ ವ್ಯಕ್ತವಾಗುವಂತ ಕೆಲಸ ಆಗ್ತಾ ಇದೆ. ಈ ಸಂಬಂಧಪಟ್ಟಾಗೆ ಇತ್ತೀಚೆಗಷ್ಟೇ ದಕ್ಷಿಣ ನಗರ ಪಾಲಿಕೆ ಆಯುಕ್ತರ ಜೊತೆ ರಿವ್ಯೂ ಮೀಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ಈ ಸಭೆಯಲ್ಲಿ ಸ್ಕೈವಾಕ್ ಬೇಡ ಎನ್ನುವಂತಹ ಬಿಸ್ಮೈಲ್ ಅಧಿಕಾರಿಗಳ ಮಾತೇನಿದೆಯೋ ಅದು ಅಧಿಕೃತವಾಗಿ ಮೇಲೆ ಅಂದ್ರೆ ಅದು ಬೇಡ ಎನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಕಾರಣ ಇಷ್ಟೇ, ಮುಂಬರುವಂತ ಎರಡು ಪ್ರಮುಖವಾದಂತ ಯೋಜನೆಗಳಿಗೆ ತೊಂದರೆ ಆಗತ್ತೆ. ಕಳೆದ ಮೇ 1ರಂದು ಭೂಮಿ ಪೂಜೆ ಮಾಡಿರುವಂತದ್ದು ಓಕೆ, 45 ಕೋಟಿ ವೆಚ್ಚದಲ್ಲಿ ಸ್ಕೈವಾಕ್ ನಿರ್ಮಾಣಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಅಧಿಕಾರಿಗಳ ಸ್ಕೈವಾಕ್ ಏನಿದೆಯೋ ಅದು ನಿರುತ್ಸಾಹ ವ್ಯಕ್ತವಾಗ್ತಾ ಇದ್ದು, ನೂತನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಿಗೂ ಕೂಡ ಈ ಸಂಬಂಧಪಟ್ಟಾಗೆ ಪತ್ರವನ್ನ ಬರೆದಿರುವಂತದ್ದು ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ಆಗ್ತಾ ಇದೆ. ಕಾರಣ ಇಷ್ಟೇ, ಆ ಒಂದು ಸ್ಕೈವಾಕ್ ರಚನೆ ಆಗ್ಬೇಕು. ಆ ಸ್ಕೈವಾಕ್ ರಚನೆ ಆದ್ರೆ ಸಾಕಷ್ಟು ವಾಹನಗಳಿಗೆ ಸಮಸ್ಯೆ ಇಲ್ದಂಗೆ ಆಗುತ್ತೆ, ಟ್ರಾಫಿಕ್ ಮುಕ್ತ ಆಗತ್ತೆ. ಇದ್ರ ಜೊತೆಗೆ ಅಲ್ಲಿ ಸುಂದರವಾದಂತ ಒಂದು ವಾತಾವರಣ ಕೂಡ ಫಿಕ್ಸ್ ಆಗತ್ತೆ ಎನ್ನುವಂತ ಕೂಡ ಅಭಿಪ್ರಾಯವನ್ನು ಹೊರಗಾಕುವಂತ ಕೆಲಸ ಸಂಬಂಧಪಟ್ಟಾಗೆ ಸಚಿವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದು, ಈ ಗೊಂದಲದ ವಾತಾವರಣ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯನ್ನ ನೋಡೋದಾದ್ರೆ ಈ ಸ್ಕೈವಾಕ್ ನಿರ್ಮಾಣ ಆಗುವಂತದ್ದು ಬಹುತೇಕ ಡೌಟ್ ಎನ್ನುವಂತಹ ಮನಸ್ಥಿತಿ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಂಡರ್ ಪಾಸ್ ಬರ್ತಾ ಇದೆ, ಬೇರೆ ಬೇರೆ ಕಾಮಗಾರಿ ಬರ್ತಾ ಇರುವಂತ ಕಾರಣದಿಂದಾಗಿ ಈ ಸ್ಕೈವಾಕ್ ಕೈ ಬಿಡೋದಂತೂ ಪಕ್ಕ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಗೊತ್ತಾಗ್ತಿರುವಂತ ಕಾರಣದಿಂದಾಗಿ ಬಿಜೆಪಿ ಅವರ ಕಡೆಯಿಂದ ಅಂದ್ರೆ ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ಪತ್ರದ ಮೂಲಕವಾಗಿ ಮನವಿಯನ್ನ ಮಾಡ್ತಾ ಇರುವಂತದ್ದು. ಈ ಮನವಿಗೆ ಸಚಿವರು ಯಾವ ರೀತಿ ಸ್ಪಂದನೆ ಕೊಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.